ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇಂದಿನ ಕನ್ನಡ ತರಗತಿಯಲ್ಲಿ ಬನ್ನಿ ಕಳೆದ ಒಂದು ತರಗತಿಯಲ್ಲಿ ತಿಳಿಸಿರುವಂತಹ ಸಂಕ್ರಾಂತಿ ಎಂದು ಸುಖ ದುಃಖ ಆ ಒಂದು ಪಾಠದ ಮುಂದುವರೆದ ಭಾಗವನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಒಂದು ವಿನಂತಿ ಏನಂದರೆ, ನಾನು ಹಾಕುವಂತಹ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ಈ ಒಂದು AR ಮಣಿಕಾಂತ್ ಅವರು ಬರೆದಿರುವಂತಹ ಸಂಕ್ರಾಂತಿ ಎಂದು ಸುಖ ದುಃಖ ಈ ಒಂದು ಪಾಠದ ಮುಂದಿನ ವಿವರಣೆನ ತಿಳ್ಕೊಳ್ತಾ ಹೋಗೋಣ. ಕಳೆದ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಪಾಠದ ವಿವರಣೆನ ತಿಳಿಸ್ಕೊಟ್ಟಿದ್ದೆ. ಲೇಖಕರ ಪರಿಚಯ ಮತ್ತು ಪಾಠದ ಪ್ರವೇಶ ಮತ್ತು ಆ ಒಂದು ಪಾಠದ ಒಂದು ಸ್ವಲ್ಪ ವಿವರಣೆನ ನಾನು ತಿಳಿಸ್ಕೊಟ್ಟಿದ್ದೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ಕಳೆದ ಒಂದು ತರಗತಿಯ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ನಾನಲ್ಲಿ 8 ಮತ್ತು 9 10ನೇ ತರಗತಿಯ ಪಾಠಗಳು ಅಂತೇಳ್ಬಿಟ್ಟು ನಾನು ಒಂದು ಗದ್ಯ ಮತ್ತು ಪದ್ಯಗಳ ಪಾಠಗಳ ವಿವರಣೆ ಅಂತೇಳ್ಬಿಟ್ಟು ಒಂದು ಫೋಲ್ಡರನ್ನು ಮಾಡಿದ್ದೀನಿ. ದಯವಿಟ್ಟು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಕಳೆದ ಒಂದು ತರಗತಿಯಲ್ಲಿ ಮಾಡಿದಂಥ ವಿಡಿಯೋ ನಿಮಗೆ ಸಿಗುತ್ತೆ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪಾಠಕ್ಕೆ ಶುರು ಮಾಡೋಣ. ಕಳೆದ ಒಂದು ವಿಡಿಯೋದಲ್ಲಿ ಯಾವ ರೀತಿ ಒಂದು ದನಕರುಗಳಿಗೆ ಅಂದರೆ ಈ ಒಂದು ಸಂಕ್ರಾಂತಿ ಅಂದ ತಕ್ಷಣವೇ ದನಕರುಗಳ ಹಬ್ಬ. ಈ ಒಂದು ದನಕರುಗಳ ಹಬ್ಬದಲ್ಲಿ ಏನು ಮಾಡ್ತಾರೆ ಎಲ್ಲರೂ ಜನರು, ಮನುಷ್ಯ ಎಲ್ಲ ಹಬ್ಬಗಳಲ್ಲೂ ತಾನು ಸಿಂಗಾರಗೊಳ್ಳುವಂತಹ ಒಂದು ವಿಶೇಷತೆಯನ್ನು ಕಂಡ್ರೆ ಸಂಕ್ರಾಂತಿ ಎಂದು ಏನು ಮಾಡ್ತಾನೆ ಮನುಷ್ಯ, ತನಗೆ ಜಾನುವಾರುಗಳು ಸಹಾಯವನ್ನು ಮಾಡಿರ್ತವೆ, ಅಲ್ಲಿವರೆಗೂ ಕೂಡ ಅವುಗಳ ವಿಶ್ರಾಂತಿನ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೋಸ್ಕರ, ಜೊತೆಗೆ ಆ ಸಂಕ್ರಾಂತಿ ಬರೋದೇ ಚಳಿಗಾಲದಲ್ಲಿ, ಈ ಒಂದು ಸಂಕ್ರಾಂತಿ ಎಂದು ಬಂದಿರುವಂತಹ ಚಳಿಗಾಲದ ಸಂದರ್ಭದಲ್ಲಿ ಏನಾಗುತ್ತೆ, ಆ ಜಾನುವಾರುಗಳ ಮೈಗಳಲ್ಲಿ ಜಿಗಣೆಗಳೇನು ಮಾಡಿಬಿಡ್ತವೆ, ಅಂಟ್ಕೊಂಡ್ಬಿಟ್ಟಿರ್ತವೆ. ಅವು ಏನು ಮಾಡ್ತಾ ಇರ್ತವೆ, ಜಿಗಣೆಗಳು ಜಾನುವಾರುಗಳಿಗೆ ದನಕರುಗಳಿಗೆ ತುಂಬ ಕಾಟವನ್ನು ಕೊಡ್ತಾ ಇರ್ತವೆ. ಅವುಗಳಿಂದ ಮುಕ್ತಿಯನ್ನು ಕೊಡಿಸ್ಬೇಕು, ಯಾರಿಗೆ, ದನಕರುಗಳಿಗೆ ಕೃತಜ್ಞತಾ ಭಾವವನ್ನು ಸಲ್ಲಿಸಬೇಕು, ವಂದನೆಯನ್ನು ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ರೈತರು ಏನು ಮಾಡ್ತಾರೆ, ಕಿಚ್ಚನ್ನು ಹಾಯಿಸ್ತಾರೆ. ಯಾರಿಗೆ, ದನಕರುಗಳೇ. ಕಿಚ್ಚು ಹಾಯಿಸೋದಂದ್ರೇನು, ಬೆಂಕಿಯನ್ನು ಮಾಡಿಬಿಟ್ಟು ಆ ಒಂದು ಕಿಚ್ಚು ಅಂದರೆ ಬೆಂಕಿ, ಆ ಬೆಂಕಿನಿಂದ ಈ ಕಡೆಯಿಂದ ಏನು ಮಾಡ್ತಾರೆ, ದನಕರುಗಳನ್ನು ಜಿಗಿಸ್ತಾರೆ. ಆಗ ಮಾಡೋದ್ರಿಂದ ಏನಾಗುತ್ತಂದರೆ ಆ ಒಂದು ದನಕರುಗಳ ಒಂದು ಮೈಯಲ್ಲಿದ್ದಂತಹ ಒಂದು ತಿಗಣೆಗಳು ಅಥವಾ ಜಿಗಣೆಗಳು ಅಂತಲೂ ಹೇಳ್ತಾರೆ, ಅವೆಲ್ಲ ಏನು ಮಾಡ್ತವೆ, ಬೆಂಕಿನಲ್ಲಿ ಬೀಳ್ತವೆ. ಆಗೇನಾಗುತ್ತೆ, ಜಾನುವಾರುಗಳ ಬದುಕು ಅಂದಿನಿಂದ ನೆಮ್ಮದಿಯ ಬದುಕಾಗುತ್ತೆ. ಈ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದೆ. ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲ ಕಡಲೆ ಮತ್ತು ಕೊಬ್ಬರಿ ಎಣ್ಣೆ ಯಾಕೆ ತಿನ್ನಬೇಕು ಅಂದರೆ, ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರ್ತದಲ್ಲ, ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುತ್ತೆ. ಚರ್ಮ ಮತ್ತೆ ಉರುಪುಗೊಳ್ಳಬೇಕಾದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗಲೇಬೇಕು. ಎಳ್ಳು ಕೊಬ್ಬರಿ ಕಡಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಎಂಬಷ್ಟಿದೆ. ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಲ್ಲದ ಮಿಶ್ರಣ ತಿನ್ನುತ್ತಾರಲ್ಲ, ಆಗ ದೇಹವೆಂಬುದು ತಂತಾನೇ ಸರಿಯಾಗಿ ಬಿಡುತ್ತದೆ. ಅಂದರೆ ಈ ಒಂದು ಸಂಕ್ರಾಂತಿ ಎಂದೇ ಎಳ್ಳು ಬೆಲ್ಲ ಕಡಲೆ ಮತ್ತು ಕೊಬ್ಬರಿಯನ್ನು ಯಾಕೆ ತಿಂತಾರೆ ಎನ್ನುವಂಥದ್ದನ್ನು ಈ ಒಂದು ವಿವರಣೆಯಲ್ಲಿ ತಿಳ್ಕೊಳ್ಬೋದು. ಯಾಕೆ ತಿಂತಾರೆ ಅಂದರೆ, ಈ ಒಂದು ಚಳಿಗಾಲದಲ್ಲಿ ಏನಾಗಿರುತ್ತೆ ಅಂದರೆ, ನಿಮಗೂ ಗೊತ್ತಿದೆ ಚಳಿಗಾಲದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇರುತ್ತೆ ಅಂಥೇಳಿ. ಮನೆಯಿಂದ ಹೊರಗಡೆ ಬರಲಿಕ್ಕೆ ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರುತ್ತಲ್ವ, ಅಷ್ಟು ಚಳಿ ಇರುತ್ತೆ. ಈ ಒಂದು ಚಳಿಗಾಲದಲ್ಲಿ ಏನಾಗಿರುತ್ತೆ, ನಮ್ಮ ದೇಹದ ಸ್ಥಿತಿ ಎನ್ನುವಂಥದ್ದು ಕೊಬ್ಬಿನ ಅಂಶವನ್ನು ಕಳ್ಕೊಂಡಿರುತ್ತೆ. ಆ ಒಂದು ಕೊಬ್ಬಿನ ಅಂಶದಿಂದ ನಾವು ಏನಾಗ್ತಿರುತ್ತೆ, ನಮ್ಮ ದೇಹ ಎಲ್ಲ ಸುಕ್ಕುಗೊಟ್ಟಿರುತ್ತೆ, ಜೊತೆಗೆ ಹೊಡೆದಿರುತ್ತೆ. ನಿಮಗೆಲ್ಲ ಗೊತ್ತಿದೆ, ಅದು ಅನುಭವ ಕೂಡ ಆಗಿರುತ್ತೆ ಅಲ್ವಾ. ಅದರಿಂದ ವಿಮುಕ್ತಿನ ಪಡ್ಕೊಳ್ಬೇಕು, ಮತ್ತೆ ಚೇತನವನ್ನು ಕೊಂಡ್ಕೊಳ್ಬೇಕು ಅಂದರೆ ದೇಹಕ್ಕೆ ಹೊಸ ಹುರುಪು ಬರಬೇಕಂದ್ರೆ ನಮ್ಮ ದೇಹಕ್ಕೆ ಕೊಬ್ಬಿನ ಅಂಶ ಬೇಕಾಗುತ್ತೆ, ಅಂದರೆ ಎಣ್ಣೆಯ ಅಂಶ ಬೇಕಾಗುತ್ತೆ. ಅದಕ್ಕೋಸ್ಕರ ಎಣ್ಣೆಯ ಅಂಶ ಸಿಗೋದು ಯಾವ ಒಂದು ಪದಾರ್ಥಗಳಲ್ಲಂದರೆ ಎಳ್ಳು ಬೆಲ್ಲ ಕೊಬ್ಬರಿ ಮತ್ತು ಕಡಲೆ. ಈ 4ರಲ್ಲಿ ಏನಾಗುತ್ತೆ, ಎಳ್ಳು ಮತ್ತು ಕಡಲೆ ಮತ್ತು ಕೊಬ್ಬರಿ ಮತ್ತು ಬೆಲ್ಲದಲ್ಲಿ ಎಣ್ಣೆಯ ಪ್ರಮಾಣ ಅಂದರೆ ಕೊಬ್ಬಿನ ಅಂಶ ಜಾಸ್ತಿ ಯಥೇಚ್ಛವಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಉತ್ಪತ್ತಿ ಆಗುತ್ತೆ. ಆ ಕೊಬ್ಬಿನ ಅಂಶದಿಂದ ಏನಾಗುತ್ತೆ, ನಮ್ಮ ದೇಹದ ಸ್ಥಿತಿ ಕೂಡ ಉರುಪುಗೊಳ್ಳುತ್ತೆ. ಅಂದರೆ ತುಂಬ ಮತ್ತೆ ಒಡೆದಿರುವಂತಹ ಸುಕ್ಕುಗೊಟ್ಟಿರುವಂತಹ ನಮ್ಮ ದೇಹದ ಒಂದು ಚರ್ಮ ಏನಾಗುತ್ತೆ, ಉರುಪುಗೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಸಂಕ್ರಾಂತಿಯ ನೆಪದಲ್ಲಿ ಏನು ಮಾಡ್ತಾರೆ, ನಮ್ಮ ದೇಹಕ್ಕೆ ಕೊಬ್ಬಿನ ಅಂಶ ಸಿಗಬೇಕೆನ್ನುವಂಥ ರೀತಿಯಿಂದ ಈ ಎಲ್ಲ ಒಂದು ಪದಾರ್ಥಗಳ ಮಿಶ್ರಣವನ್ನು ಮಾಡಿಬಿಟ್ಟು ತಿಂತಾರೆ. ಆ ಒಂದು ದೇಹ ಏನಾಗುತ್ತೆ, ತಂತಾನೇ ಸರಿಯಾಗುತ್ತೆ ಅನ್ನೋಂಥದ್ದನ್ನು ಗಮನಿಸಬೇಕು.
ಸಂಕ್ರಾಂತಿ ಹಳ್ಳಿಗರ ಮಧ್ಯೆ ಸೃಷ್ಟಿಯಾದಂಥ ಹಬ್ಬ. ನೋಡಿ, ನಮಗೆಲ್ಲ ಗೊತ್ತಿದೆ ಸಂಕ್ರಾಂತಿ ಅಂದ ತಕ್ಷಣ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಜನಗಳ ಹಬ್ಬ ಅಲ್ಲ, ದನಗಳ ಹಬ್ಬ ಅಂತೇಳಿ. ಇದು ಎಲ್ಲಿ ಸೃಷ್ಟಿಯಾಯಿತು ಅಂದರೆ ಜನರಲ್ಲಿ, ಅಂದರೆ ಜನರ ಮಧ್ಯೆನೇ, ಅಂದರೆ ಹಳ್ಳಿಗಳಲ್ಲಿ ಸೃಷ್ಟಿಯಾಗಿರುವಂಥ ಹಬ್ಬ. ಆಗಿಂದಾಗೆ ಜಗಳವಾಡಿ ಬಿಡುವುದು ಹಳ್ಳಿಗರ ಹುಟ್ಟುಗುಣ ತಾನೇ. ಊರಿನ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳವಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಅವರಿಗೆ ಎಳ್ಳು ಬೆಲ್ಲ ಕೊಡಿಸಿ ರಾಜಿ ಮಾಡಿಸುತ್ತಿದ್ದರಂತೆ. ಆ ನಂತರ ಇನ್ನು ಮುಂದೆ ಕಿತ್ತಾಡುತ್ತಾ ಬದುಕಬೇಡಿ ಎಂದು ಒರಟಾಗಿ ಹೇಳುವ ಬದಲು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಅನ್ನುತ್ತಿದ್ದರಂತೆ. ಪರಿಣಾಮ ಸಂಕ್ರಾಂತಿ ಬಾಯಿಗೆ ಸಿಹಿ ಕೊಡುತ್ತಿತ್ತು, ದ್ವೇಷ ಮರೆಸುತ್ತಿತ್ತು. ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಮಾಡುತ್ತಾನೆ. ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ, ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ. ಉತ್ತರಾಯಣ ಪುಣ್ಯಕಾಲ ಬರೋದು ವರ್ಷದಲ್ಲಿ ಒಂದು ದಿನ ಮಾತ್ರ. ಅಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ. ನೋಡಿ, ಈ ಒಂದು ಸಂಕ್ರಾಂತಿ ಎನ್ನುವಂಥದ್ದು ಹಳ್ಳಿಗಳಲ್ಲಿ ಸೃಷ್ಟಿಯಾದಂಥ ಹಬ್ಬ. ಇಲ್ಲಿ ಏನಾಗಿರುತ್ತಂದರೆ ಆಗಿಂದಾಗಲೇ ಹಳ್ಳಿಗಳಲ್ಲಿ ಏನು ಮಾಡ್ತಾ ಇರ್ತಾರೆ, ಒಬ್ರಿಗೊಬ್ರು ಜಗಳವನ್ನು ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಯಾವ ರೀತಿ ಜಗಳ ಮಾಡ್ಕೊಳ್ತಿರ್ತಾರೆ. ನಮ್ಮ ಒಂದು ಹೊಲದಲ್ಲಿ, ನಮ್ಮ ಒಂದು ಬದಿನಲ್ಲಿ ಏನೋ ನೀವು ಹುಲ್ ಬೆಳೆಸಿದ್ವಿ, ನಾವು ತಿಂದು ಹಾಕ್ಬಿಡ್ತು ನಿಮ್ದನ, ಇಲ್ಲ ನೀವೆಲ್ಲ ಏನು ಮಾಡಿದ್ರಿ, ನೀರು ಬಿಡಲಿಲ್ಲ ಸರಿಯಾಗಿ, ಈ ರೀತಿ ಸಣ್ಣ ಪುಟ್ಟ ಒಂದು ಊರುಗಳಲ್ಲಿ ಜಗಳ ಆಗಿರುತ್ತೆ ಅಲ್ವಾ. ಈ ಸಂದರ್ಭದಲ್ಲಿ ಆ ಒಂದು ಹಳ್ಳಿಯ ಗೌಡರು ಅಥವಾ ಪಟೇಲರು ಏನು ಮಾಡ್ತಾಯಿದ್ರು, ಆ ಜಗಳ ಮಾಡಿದಂಥವ್ರನ್ನ ಕರೆಸ್ಬಿಟ್ಟು ಏನು ಮಾಡ್ತಾಯಿದ್ರು, ರಾಜಿ ಮಾಡ್ತಾಯಿದ್ರು. ಅಂದರೆ ಇಬ್ಬರನ್ನ ಕೂಡ ರಾಜಿ ಮಾಡ್ತಾಯಿದ್ರು. ಆ ರಾಜಿ ಮಾಡುವಂಥ ಪದ್ಧತಿ ಹೇಗಿತ್ತು ಅಂದರೆ ಎಲ್ಲರೂ ಕೂಡ ಒಬ್ರಿಗೊಬ್ರು, ಇವರು ಅವರಿಗೆ ಎಳ್ಳು ಬೆಲ್ಲ ಕೊಡೋದು, ಇವರು ಅವರಿಗೆ ಎಳ್ಳು ಬೆಲ್ಲ ಕೊಡೋದು. ತಿಂದ್ಬಿಟ್ಟು ಏನು ಮಾಡ್ತಾಯಿದ್ರು, ಹೊರಟಾಗಿ ನೀವೆಲ್ಲ ಜಗಳ ಮಾಡ್ಕೊಳ್ಬೇಡ್ರಪ್ಪ, ಚೆನ್ನಾಗಿರ್ಬೇಕು ಇನ್ಮೇಲಿಂದ ಅಂತ ಹೇಳುವ ಬದಲು, ಹೊರಟಾಗಿ ಹೇಳೋ ಬದಲು, ನೋಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ತನ್ನ ಮಾತಾಡಿ, ಜೊತೆಗೆ ಒಳ್ಳೆಯರಾಗಿರಿ, ದ್ವೇಷವನ್ನು ಮರ್ತ್ಬಿಡಿ ಅಂತ ಹೇಳ್ತಾಯಿದ್ರು. ಆಗ ಜನರೆಲ್ಲ ಏನು ಮಾಡ್ತಾಯಿದ್ರು, ಆ ಎಳ್ಳು ಬೆಲ್ಲ ಸಿಹಿ ಏನಾಗ್ತಾಯಿತ್ತು, ದ್ವೇಷವನ್ನು ಮರೆಸ್ತಾ ಇತ್ತು. ಬಾಯಿಗೆ ಸಿಹಿ ಬಂದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿದ್ದಂತಹ ಒಂದು ಏನಾಗುತ್ತೆ, ದ್ವೇಷ ಮನೋಭಾವನೆ ದೂರ ಆಗ್ತಾಯಿತ್ತು. ಈ ರೀತಿಯಾಗಿ ರಾಜಿ ಮಾಡುವಂತಹ ಸಂದರ್ಭ ಕೂಡ ಇತ್ತು. ಜೊತೆಗೆ ಇನ್ನೊಂದು ವಿಷಯ ಗಮನಿಸ್ಬೇಕು ನಾವು, ಈ ಸಂಕ್ರಾಂತಿ ದಿನದಿಂದ, ಅಂದರೆ ಇಲ್ಲಿ ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಮಾಡ್ತಾನೆ, ಸ್ವಲ್ಪ ಸ್ವಲ್ಪ ಸಂಚಾರ ಮಾಡ್ತಾನೆ. ಹಾಗಾಗ್ಬಿಟ್ಟು ಏನಾಗುತ್ತೆ, ಸಂಕ್ರಾಂತಿಯ ಮರುದಿನದಿಂದಲೇ, ಅಂದರೆ ಸಂಕ್ರಾಂತಿ ಇವತ್ತಿದೆ ಅಂದರೆ ನಾಳೆಯ ದಿನದಿಂದ ಏನಾಗುತ್ತೆ, ಹಗಲು ಏನಾಗುತ್ತೆ, ದೀರ್ಘವಾಗುತ್ತೆ, ಅಂದರೆ ಜಾಸ್ತಿ ಹೊತ್ತಿರುತ್ತೆ. ಇದೇನಪ್ಪ ಇನ್ನೂ 2 ಗಂಟೆ ಆಗಿದೆ ಅಲ್ಲೇ ಅಂತ ಹೇಳ್ತೀವಿ ನಾವು, ಆದರೆ ಅದೇನು ಹೆಂಗೆ ಕಾಣಿಸ್ತಿರುತ್ತೆ ನಮಗೆ, ಇನ್ನೂ 12 ಗಂಟೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಆ ರೀತಿಯಾಗಿ ಹಗಲು ತುಂಬ ಹೊತ್ತಿರುತ್ತೆ, ಕ್ರಮೇಣವಾಗಿ ರಾತ್ರಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಆಗೋದನ್ನು ಕೂಡ ನಾವು ಗಮನಿಸ್ಬೋದು. ಜೊತೆಗೆ ಉತ್ತರಾಯಣ ಪುಣ್ಯಕಾಲ ಬರೋದು ಕೂಡ ವರ್ಷದಲ್ಲಿ ಒಂದು ದಿನ. ಈ ಒಂದು ಅಂದು ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತೀವಿ ನಾವು ಅಲ್ವಾ. ಅದು ಒಂದನ್ನು ಗಮನಿಸಬೇಕು ಅಂತವಂಥ ನಂಬಿಕೆ ಕೂಡ ಇದೆ ನಮಗೆ ಅಲ್ವಾ. ಜೊತೆಗೆ ಇದು ಸಂಕ್ರಾಂತಿಯ ಸೊಗಸಿನ ಮಹತ್ವ ಹೌದಲ್ವಾ. ನೋಡಿ, ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಎಷ್ಟು ಖುಷಿ ಆಗುತ್ತಲ್ವ, ಸಂಭ್ರಮ ಆಗುತ್ತೆ. ದನಕರುಗಳೂ ಖುಷಿಯಾಗಿರ್ತವೆ, ರೈತರೂ ಖುಷಿಯಾಗಿರ್ತಾರೆ, ಜನಗಳೂ ಖುಷಿಯಾಗಿರ್ತಾರೆ ಅಲ್ವಾ. ಪ್ರತಿಯೊಬ್ಬರು ಕೂಡ ಸಂತೋಷವನ್ನು ಸಂಭ್ರಮಿಸುವಂಥ ಹಬ್ಬ ಅಂದರೆ ಸಂಕ್ರಾಂತಿ ಅಂತ ಹೇಳ್ಬೋದು. ಜೊತೆಗೆ ಈಗ ಅಪ್ಪ ಅಮ್ಮ ಆಗಿರುವವರು ಅಂಕಲ್ ಆಂಟಿ ಅನಿಸಿಕೊಂಡಿರುವವರು. ನೋಡಿ, ಈ ಸಂಕ್ರಾಂತಿ ಅಂದ ತಕ್ಷಣವೇ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಅಪ್ಪ ಅಮ್ಮ ಅಂತ ಅನಿಸ್ಕೊಂಡಿರುವಂಥವ್ರು ಸಂಕ್ರಾಂತಿಯಲ್ಲಿ ಏನಾಗುತ್ತೆ, ಅಂಕಲ್ ಮತ್ತು ಆಂಟಿ ಅನಿಸ್ಕೊಂಡಿರುವಂಥವ್ರು. ಚಿಕ್ಕವರಿದ್ದಾಗ ಸಂಕ್ರಾಂತಿಯ ಸಡಗರದಲ್ಲಿ ಮೇಯ್ತಾಯಿದ್ರು. ಅಂದರೆ ಚಿಕ್ಕವರಿದ್ದಾಗ ಯಾವ ರೀತಿ ಸಂಕ್ರಾಂತಿ ಇತ್ತು ಗಮನಿಸ್ಕೊಳ್ಳಿ ನೀವು ಕೂಡ. ಅಂದರೆ ನಮ್ಮಪ್ಪ ಅಮ್ಮಂದ್ರು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾಯಿದ್ರು, ನಮ್ಮ ತಾತ ಅಜ್ಜಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾಯಿದ್ರು. ಆದರೆ ನಾವು ಈಗ ಯಾವ ರೀತಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಜೊತೆಗೆ ದನಕರುಗಳು ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂ ಮುಡಿಸಿ ತರವೇ ವಾರಿ ಬಲೂನು ಕಟ್ಟಿ ಕುಣಿತಿದ್ದರು. ಹಬ್ಬದ ನೆಪದಲ್ಲಿ ಪರಿಚಿತರು ಬಂಧುಗಳಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಖುಷಿ ಪಡ್ತಾ ಇದ್ರು. ಅಂದರೆ ಅವಾಗ ಹೇಗಿತ್ತು ಹಿಂದಿನ ಕಾಲದಲ್ಲಿ ಸಂಕ್ರಾಂತಿ ಹೇಗೆ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವಾಸ್ತವವಾಗಿ ಅಂದರೆ ಈ ಒಂದು ಪ್ರಸ್ತುತ ದಿನಗಳಲ್ಲಿ ನಾವು ಆಚರಿಸುವಂತಹ ಸಂಕ್ರಾಂತಿ ಹೇಗಿದೆ,
ಇಂದಿನವರು ಆಚರಣೆ ಮಾಡ್ತಿದ್ದಂಥ ಸಂಕ್ರಾಂತಿ ಹೇಗಿದೆ ಅನ್ನುವಂಥ ಎರಡರ ಒಂದು ಭಿನ್ನತೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಏನು ಮಾಡ್ತಾಯಿದ್ರು, ಆ ಸಂಕ್ರಾಂತಿ ದಿನದ ಏನು ಮಾಡ್ತಾಯಿದ್ರು, ದನ ಕರುಗಳಿಗೆ ಸ್ನಾನವನ್ನು ಮಾಡಿಸ್ಬಿಟ್ಟು ಚೆನ್ನಾಗಿ ಶುಭ್ರವನ್ನು ಮಾಡಿಬಿಟ್ಟು ಅವುಗಳಿಗೆ ಬಣ್ಣವನ್ನು, ಕೊಂಬುಗಳಿಗೆ ಬಣ್ಣವನ್ನು ಬಳದ್ಬಿಟ್ಟು ಅದಕ್ಕೆ ಟೇಪನ್ನು ಕಟ್ಬಿಟ್ಟು, ರಿಬ್ಬಾನ ಅಂತ ಹೇಳ್ತೀವಲ್ವ ನಾವು, ಆ ರೀತಿ ಕಟ್ಬಿಟ್ಟು, ಆಮೇಲೆ ಗೆಜ್ಜೆಗಳನ್ನೆಲ್ಲ ಕಟ್ಬಿಟ್ಟು, ಆಮೇಲೆ ಅದಕ್ಕೆ ಬಣ್ಣದ ಒಂದು ಬಲೂನ್ಗಳಿಂದ, ಅಂದರೆ ಬಣ್ಣದ ಬಲೂನ್ಗಳಿಂದ ಕಟ್ತಾಯಿದ್ರು. ಅಂದರೆ ಹಲವಾರು ರೀತಿಯಾದ ಹೂಗಳಿಂದ ಸಿಂಗಾರವನ್ನು ಮಾಡ್ತಾಯಿದ್ರು. ಆದರೆ ಈಗ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ? ಈಗ ಏನಾಗಿದೆ ಹೇಳಿ? ಹಬ್ಬವೇನೋ ವರ್ಷವೂ ಬರ್ತಾ ಇದೆ. ಪ್ರತಿ ವರ್ಷ ಕೂಡ ಹಬ್ಬ ಬರ್ತಾ ಇತ್ತಲ್ವಾ? ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಬರುತ್ತೆ. ಆದರೆ ಅವರಲ್ಲಿದ್ದಂತಹ ಸಂಭ್ರಮವಿಲ್ಲ. ಸಂಭ್ರಮ ಎಂಬುದು ಎದೆಯಾಳದಿಂದ ಹುಟ್ಟಿ ಬರೋದಿಲ್ಲ. ಕೃಷಿಕರ ಮನೆಗಳಲ್ಲಿ ದನಕರುಗಳೇ ನಾಪತ್ತೆ. ಆ ಜಾಗಕ್ಕೆ ಟ್ರ್ಯಾಕ್ಟರ್ಗಳು ಬಂದು ನಿಂತಿವೆ. ಕಿಚ್ಚು ಹಾಯಿಸುವುದು ಸಂಪ್ರದಾಯ ಕಣ್ಮರೆಯಾಗ್ತಾ ಇದೆ, ಯಾಂತ್ರಿಕವಾಗ್ತಿದೆ. ಅಂದರೆ ಆಗಿನ ಕಾಲದಲ್ಲಿ ಯಾವ ರೀತಿ ಮನೆಗಳಲ್ಲಿ ದನಕರುಗಳಿಗೆ ಒಂದು ಮೆರವಣಿಗೆನ ಮಾಡ್ತಾ ಇದ್ರು, ಕಿಚ್ಚು ಹಾಯಿಸ್ತಾ ಇದ್ರಲ್ವಾ, ಆ ಒಂದು ಜಾಗದಲ್ಲಿ, ಅಂದರೆ ದನಕರುಗಳು ಇದ್ದಂಥ ಜಾಗದಲ್ಲಿ ಟ್ರ್ಯಾಕ್ಟರ್ಗಳು ಬಂದುಬಿಟ್ಟಿದ್ದಾವೆ. ಜೊತೆಗೆ ಕಿಚ್ಚು ಹಾಯಿಸುವಂತಹ ಸಂಪ್ರದಾಯನೇ ಇಲ್ಲ. ಬೇಕಿದ್ರೆ ಈ ವಿಡಿಯೋವನ್ನು ನೋಡ್ತಾ ಇರುವಂಥ, ತರಗತಿನ ಕೇಳುವಂಥ ಮಕ್ಕಳಿಗೆ ಕಿಚ್ಚು ಹಾಯಿಸೋದು ನೋಡಿದ್ದೀರಾ ನೀವು ಯಾವತ್ತಾದ್ರಂದರೆ ಇಲ್ಲ, ನೋಡಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಆ ಒಂದು ಕಿಚ್ಚು ಹಾಯಿಸೋದನ್ನು ಈಗೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ. ಅಂದರೆ ಆ ರೀತಿಯಾದಂಥ ಸಂಪ್ರದಾಯ ಹೋಗ್ಬಿಟ್ಟಿದೆ, ಕಣ್ಮರೆ ಆಗಿಬಿಟ್ಟಿದೆ. ಜೊತೆಗೆ ಯಾಂತ್ರಿಕ ಬದುಕಾಗ್ಬಿಟ್ಟಿದೆ ಈಗ. ಯಾವ ರೀತಿ ಅಂದರೆ, ನೌಕರಿಯ ನೆಪದಲ್ಲಿ ಪಟ್ಟಣ ಸೇರಿರುವವರು ವಿಪರೀತ ಬ್ಯುಸಿಯಾಗಿದ್ದಾರೆ. ಅಂದರೆ ನೌಕರಿಯ ನೆಪದಲ್ಲಿ ಏನು ಮಾಡಿದ್ದಾರೆ, ಹಳ್ಳಿಯನ್ನು ತೊರೆದ್ಬಿಟ್ಟು ಪಟ್ಟಣಗಳಿಗೆ, ನಗರಗಳಿಗೆ ವಲಸೆ ಬಂದಿದ್ದಾರೆ. ಅಲ್ಲಿ ಏನಾಗ್ಬಿಟ್ಟಿದ್ದಾರೆ, ಅವರು ದುಡಿಯುವಂತಹ ಬರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ತುಂಬ ಒಂದು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಜೊತೆಗೆ ಕಾಸಿಗೆ ಪರದಾಡ್ತಾ ಇದ್ದಾರೆ. ಅಂದರೆ ದುಡಿಬೇಕು, ದುಡ್ಡನ್ನು ಗಳಿಸ್ಬೇಕೆನ್ನುವಂಥ ಒಂದು ಯೋಚನೆಯಲ್ಲೇ ಇದ್ದಾರೆ. ಸಂಕ್ರಾಂತಿಗೆಂದು ಊರಿಗೆ ಹೋಗಿ ಬಂದರೆ 500 ರೂಪಾಯಿ ನಾಮ ಬೀಳೋದು ಖಂಡಿತ. ಅದರ ಬದಲು 200 ರೂಪಾಯಿ ಖರ್ಚು ಮಾಡಿ ಹೋಟೆಲ್ಗೆ ಹೋಗಿ ತಿಂದು ಬರೋದೇ ಸರಿ ಎಂದು ಲೆಕ್ಕ ಹಾಕಿ ಹಾಗೆಯೇ ಬದುಕ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಸಂಕ್ರಾಂತಿ ಅಂದ ತಕ್ಷಣವೇ ಎಲ್ಲರ ಮನೆಗಳಲ್ಲೂ ಎಣ್ಣೆಯ ಹೋಳಿಗೆಯನ್ನು ಮಾಡಿಬಿಟ್ಟು ತಿನ್ನುವಂಥ ಪದ್ಧತಿ, ಹಬ್ಬದ ವಾತಾವರಣ. ಆದರೆ ನಗರಗಳಲ್ಲಿ ತೆರಳಿರುವಂತಹ, ಅಂದರೆ ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ಹೋಗಿರುವಂಥ ಜನರ ಒಂದು ಮನಸ್ಥಿತಿ ಹೇಗಾಗಿದೆ ಅಂದರೆ, ಸಂಕ್ರಾಂತಿ ಇದೆಯಪ್ಪ, ಊರಿಗೆ ಹೋದ್ರೆ ಏನಾಗುತ್ತೆ, 500 ರೂಪಾಯಿ ಖರ್ಚಾಗುತ್ತೆ, ಅದ್ರ ಬದಲು ನಾವೇನು ಮಾಡೋಣ, 200 ರೂಪಾಯಿನ ಖರ್ಚು ಮಾಡಿಬಿಟ್ಟು ಇಲ್ಲೇ ಹೋಟೆಲಲ್ಲಿ ಹೋಗ್ಬಿಟ್ಟು ತಿಂದುಬಿಟ್ಟು ಆರಾಮಾಗಿ ಬರೋಣ ಎನ್ನುವಂಥ ಒಂದು ಯೋಚನೆಗೆ ಬಂದುಬಿಟ್ಟಿದ್ದಾರೆ ಜನರು ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಕೇಳಿ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಇದೆ ಅಂತೇಳಿಬಿಟ್ಟು, ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು. ಮೊದಲೆಲ್ಲ ಏನಾಗ್ತಾ ಇತ್ತು, ಎಳ್ಳು ಬೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಒಬ್ಬರ ನಡುವೆ ಒಬ್ಬರು ಏನಾಗ್ತಾ ಇತ್ತು, ಬಾಂಧವ್ಯ ಏರ್ಪಡ್ತಾ ಇತ್ತು, ಒಂದು ಬಂಧ ಬರ್ತಾ ಇತ್ತು. ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಊರಿನ ಗೌಡ್ರು, ಊರಿನ ಪಟೇಲರು, ಅಜ್ಜರು ಅಥವಾ ಪೂಜಾರರು, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಒಂದು ಬಾಂಧವ್ಯಗಳು ಬೆಳೀತಾ ಇತ್ತು ಎಳ್ಳು ಬೆಲ್ಲ ಹಂಚಬೇಕು ಎನ್ನುವಂಥ ಸಂದರ್ಭದಲ್ಲಿ. ಆದರೆ ಈಗೇನಾಗ್ಬಿಟ್ಟಿದೆ ಅಂದರೆ, ಅದೀಗ ಪ್ರತಿಷ್ಠೆಯ ವಿಚಾರ ಆಗಿದೆ. ಅಂದರೆ ಪ್ರತಿಷ್ಠೆ ಅಂದರೆ ಎಳ್ಳು ಬೆಲ್ಲ ಹಂಚೋದ್ರಲ್ಲೂ ಕೂಡ ನಮ್ಮ ಒಂದು ಸ್ಟೇಟಸ್ ಅಂತ ಹೇಳ್ತೀವಲ್ಲ, ಪ್ರತಿಷ್ಠೆಯನ್ನು ನೋಡುವಂತಹ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತ ಎಂಬಂತಾಗಿದೆ. ಯಾರು ಜಾಸ್ತಿ ಎಳ್ಳು ಬೆಲ್ಲವನ್ನು ಕೊಡ್ತಾರೋ ಈಗ ಅವರು ಶ್ರೀಮಂತರಪ್ಪ ಎನ್ನುವಂಥ ಒಂದು ಯೋಚನೆಗೆ ನಿಂತಿದೆ. ನಾನೇ ಮೇಲು, ನಾನೇ ಶ್ರೇಷ್ಠ ಎಂದ ತೋರಿಸಿಕೊಳ್ಳಲು ಎಲ್ಲರೂ ಮುಂದಾಗ್ಬಿಟ್ಟಿದ್ದಾರೆ. ಅಂದರೆ ಎಳ್ಳು ಬೆಲ್ಲ ಹಂಚೋದ್ರಲ್ಲಿ ಕೂಡ ನಮ್ಮ ಶ್ರೇಷ್ಠತೆಯನ್ನು, ನಮ್ಮ ಕನಿಷ್ಠತೆಯನ್ನು ಅಳೆಯುವಂತಹ ಒಂದು ಮಟ್ಟಕ್ಕೆ ಜನರು ತಲುಪಿಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ರೆಡಿಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ಗಳು ಫ್ಯಾಬ್ ಮಾಲ್ಗಳಲ್ಲಿ ಧಾರಾಳವಾಗಿ ದೊರಕುತ್ತಿವೆ. ಕಳಪೆ ಮಾಲು ಎಂಬುದು ಎಳ್ಳು ಬೆಲ್ಲದ ರೂಪದಲ್ಲೂ ಮಾರುಕಟ್ಟೆಗೆ ಬಂದಿದೆ. ಸದಾ ಮುಖವಾಡದೊಂದಿಗೆ ಬದುಕುವ ನಾವು ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದೇವೆ. ಅಂದರೆ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಮನೆಯಲ್ಲೇ ನಾವು ಎಳ್ಳು ಬೆಲ್ಲವನ್ನು ಮಿಶ್ರಣ ಮಾಡಿಬಿಟ್ಟು ಅದನ್ನು ಕಲಿಸಿಬಿಟ್ಟು ಹಂಚುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಈಗಿನ ದಿನಗಳಲ್ಲಿ. ಏನು ಮಾಡ್ತಾ ಇದ್ದೀವಿ, ಎಲ್ಲ ಮಾಲ್ಗಳಲ್ಲಿ ಏನಾಗ್ತಾ ಇದೆ, ಪಾಕೆಟ್ಗಳು ಬಂದುಬಿಟ್ಟಿದ್ದಾವೆ. ಆ ಪಾಕೆಟ್ಗಳನ್ನು ಬಳಸ್ಕೊಂಡ್ಬಿಟ್ಟು ಮಾಲ್ಗೆ ಹೋಗೋದು, ಎಳ್ಳು ಬೆಲ್ಲ ಪಾಕೆಟ್ ತರೋದು, ಒಂದು
ಸುಂದರವಾಗಿರೋಂಥ ಬೌಲಲ್ಲಿ ಹಾಕ್ಕೊಳ್ಳೋದು, ಅದಕ್ಕೊಂದು ಸುಂದರವಾಗಿರುವಂಥ ಚಿಕ್ಕದಾಗಿರುವಂಥ ಡಿಸೈನ್ ಆಗಿರುವಂಥ ಸ್ಪೂನನ್ನು ಇಡೋದು, ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಹಂಚೋದು. ಈ ರೀತಿ ಬಂದು ನಿಂತ್ಬಿಟ್ಟಿದ್ದೀವಿ ನಾವು ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ತುಂಬ ಒಂದು ನೋವಿನ ಒಂದು ಸಂಗತಿಯನ್ನು ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಏನಾಗ್ತಾ ಇದೆ ಅಂದರೆ ದಪ್ಪ ದಪ್ಪ ಇರುವಂಥ ಅಚ್ಚು, ಕಲ್ಲು ಸಕ್ಕರೆ, ಬೇರೆ ಬೇರೆ ರೀತಿಯಾದಂಥ ಕಲರ್ಗಳನ್ನು ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಮಾರಾಟವನ್ನು ಮಾಡುವಂತಹ ಪದ್ಧತಿ ಬಂದ್ಬಿಟ್ಟಿದೆ. ಸದಾ ಮುಖವಾಡದೊಂದಿಗೆ ಬದುಕುವಂತಹ ನಾವು ಈ ಬದಲಾವಣೆಯನ್ನು ಒಪ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಮನುಷ್ಯ ಅಂದ ತಕ್ಷಣವೇ ಮೊದಲೆಲ್ಲ ಏನಾಗ್ತಾ ಇತ್ತಂದರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರ್ತಾ ಇತ್ತು. ಆ ನಂಬಿಕೆ ಸ್ನೇಹ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಬಂಧುಗಳಿರ್ಬೋದು, ಬಾಂಧವರಿರ್ಬೋದು, ಆ ನಂಬಿಕೆ ಕೊನೆಯವರೆಗೂ ಇರ್ತಾ ಇತ್ತು. ಆದರೆ ಇಂದಿನ ದಿನದಲ್ಲಿ ಇವತ್ತು ನಂಬಿರುವಂಥ ಮನುಷ್ಯ ನಾಳೆಗೆ ಬದಲಾಗಿರ್ತಾನೆ, ನಾಳೆ ನಂಬಿದಂಥ ಮನುಷ್ಯ ನಾಡಿದ್ದು ಬದಲಾವಣೆ ಆಗಿರ್ತಾನೆ. ಯಾವತ್ತೋ ಮಾಡಿದಂಥ ಸ್ನೇಹ ಎಷ್ಟು ದಿನಗಳವರೆಗೆ ಉಳ್ಕೊಳ್ತಾ ಇತ್ತು ಇಂದಿನ ಕಾಲದಲ್ಲಿ. ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಕ್ಷಣಕ್ಕೊಂದು ಮುಖವಾಡವನ್ನು ಮನುಷ್ಯ ಧರಿಸ್ತಾ ಇದ್ದಾನೆ. ಆ ಮುಖವಾಡದ ಬದುಕಿನಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಇರುವಂತಹ ಬದಲಾವಣೆಯನ್ನು ಒಪ್ಪಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿಬಿಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡಿ, ಗಮನಿಸಬೇಕು ನಾವು ಕೂಡ ಯಾವ ರೀತಿ ಬದಲಾವಣೆ ಆಗಿದೆ. ಸಂಕ್ರಾಂತಿ ಅಂತ ಹೇಳ್ತೀವಿ ನಾವು. ಸಂಕ್ರಾಂತಿ ಹಬ್ಬವನ್ನು ನೆನೆಸ್ಕೊಂಡ್ರೆ ಯಾವ ರೀತಿ ಇರ್ತಾ ಇತ್ತು, ಈಗ ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು ಅಂತೇಳಿ. ಜೊತೆಗೆ ಇಲ್ಲ, ನಾವೆಲ್ಲ ಬಯಸುವ ಸಂಕ್ರಾಂತಿ ಇದಲ್ಲದೇ ಅಲ್ಲ. ನಮ್ಮ ಆಚರಣೆಯ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು, ಸಂಪ್ರದಾಯ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ, ಕೃತಜ್ಞತೆ ಜತೆಯಾಗಬೇಕು. ಹಬ್ಬದ ನೆಪದಲ್ಲಿ ಸಂಕ್ರಾಂತಿ ನಮ್ಮ ಬದುಕಲ್ಲಿ ನಡೆದು ಹೋಗಬೇಕು. ಸಂಕ್ರಾಂತಿ ಅಂಥದ್ದೇ ಆಗಿರಲಿ, ಸಮೃದ್ಧಿ, ಐಶ್ವರ್ಯ, ನೆಮ್ಮದಿ, ಖುಷಿ, ರಂಗು, ಆರೋಗ್ಯ, ನಲಿವು, ತೃಪ್ತಿ, ಹುಮ್ಮಸ್ಸು, ಇಷ್ಟಾರ್ಥ ಎಲ್ಲರಿಗೂ ಸಿದ್ಧಿಸಲಿ. ಸಂಭ್ರಮ, ಸೊಬಗು, ಸಮೃದ್ಧಿ ಎಲ್ಲರ ಬಾಳಿನಲ್ಲೂ ತುಂಬಿ ತುಳುಕಲಿ. ಎಲ್ಲರ ಒಳಿತಿಗಾಗಿ ಹರಕೆ ಹಾರೈಕೆ. ನೋಡಿ, ಸಂಕ್ರಾಂತಿ ಅಂದ ತಕ್ಷಣವೇ ಏನು ಮಾಡ್ತಾ ಇದ್ದೀವಿ ಗಮನಿಸ್ಬೋದು. ಪಾಕೆಟ್ಗಳಲ್ಲಿ ಸಿಗುವಂತಹ, ಮಾಲ್ಗಳಲ್ಲಿ ಸಿಗುವಂತಹ ನಾವೇನು ಮಾಡ್ತಾ ಇದ್ದೀವಿ, ಆ ಸಂಕ್ರಾಂತಿಗೋಸ್ಕರ ಮಾಡಿರುವಂಥ ಎಳ್ಳು ಬೆಲ್ಲ ಸಕ್ಕರೆದ ಅಚ್ಚನ್ನು, ಜೊತೆಗೆ ಆ ಒಂದು ಸಂಕ್ರಾಂತಿಗೆ ಅಂದೇ ತಯಾರು ಮಾಡಿರುವಂತಹ ಪಾಕೆಟ್ಗಳಲ್ಲಿ ಬಣ್ಣ ಬಣ್ಣದ ಒಂದು ಮಿಶ್ರಿತವಾಗಿರುವಂತಹ ಬೇರೆ ಬೇರೆ ಬಣ್ಣದ ಒಂದು ಸಿಹಿಗಳನ್ನು ಹಾಕಿಬಿಟ್ಟು ಏನು ಮಾಡ್ತಾರೆ, ಹಂಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹಂಚುವಂಥ ಸಂಭ್ರಮದಲ್ಲಿ ನಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ನಮ್ಮ ತನವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಆ ರೀತಿ ಆಗಬಾರ್ದು. ನಮ್ಮ ಒಂದು ಸಂಕ್ರಾಂತಿ ನಾವು ಬಯಸುವಂತಹ ಸಂಕ್ರಾಂತಿ ಇದಲ್ಲ. ಎಲ್ಲೋ ಒಂದು 500 ರೂಪಾಯಿ ಉಳಿಸ್ಲಿಕ್ಕೋಸ್ಕರ ಯಾವುದೋ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡಿದಂಥ ಅಡುಗೆಯನ್ನು ತಿಂದು 4 ಜನ ಕೂತ್ಕೊಂಡು, ಮನೆಯ ಒಂದು ಕುಟುಂಬದವರು 4 ಜನ ಅಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂದು ಮನೆಗೆ ಬಂದು ಮಲ್ಕೊಳ್ಳೋದ್ರಲ್ಲಿ ಇರುವಂತಹ ಒಂದು ಸಂಕ್ರಾಂತಿ ನಮ್ಮದಲ್ಲ. ಆ ರೀತಿ ಆಚರಣೆ ಮಾಡುವಂಥ ಸಂಕ್ರಾಂತಿ ನಮ್ಮದಲ್ಲ. ನಮ್ಮ ಸಂಕ್ರಾಂತಿ ಅಂದರೆ ಹೇಗಿರುತ್ತೆ, ಮನೇಲಿರುವಂಥ ದನಕರುಗಳು ಅವುಗಳಿಗೂ ಕೂಡ ಸಂಭ್ರಮ ಆಗಬೇಕು. ಜೊತೆಗೆ ಮನೆಯಲ್ಲಿ ಮಾಡಿದಂಥ ಸಿಹಿ ಅಡುಗೆಯನ್ನು ಮನೆ ಮಂದಿ ಮಕ್ಕಳೆಲ್ಲ ಕೂತ್ಕೊಂಡ್ಬಿಟ್ಟು ಸುಂದರತೆಯಿಂದ ಎಲ್ಲರೂ ಊಟವನ್ನು ಸವಿದಾಗ, ಆ ಊಟವನ್ನು ಸವಿದು ತುಂಬ ಚಂದ ಇರುವಂಥ ಮಾತುಗಳನ್ನು ಆಡ್ತಾ ಕೂತ್ಕೊಂಡಾಗ ಏನಾಗುತ್ತೆ, ಅಲ್ಲಿರುವಂತಹ ಸೊಬಗೇ ಬೇರೆ, ಆ ಖುಷಿನೇ ಬೇರೆ. ದಯವಿಟ್ಟು ನಾವೆಲ್ಲರೂ ಕೂಡ ಆ ರೀತಿಯಾದಂಥ ಸಂಕ್ರಾಂತಿಯನ್ನು ಆಚರಣೆ ಮಾಡೋದು ಬೇಡ. ದಯವಿಟ್ಟು ನಮ್ಮ ಸಂಕ್ರಾಂತಿ ನಾವು ಅಂದ್ಕೊಂಡಿರುವಂಥ ಸಂಕ್ರಾಂತಿ ಥರನೇ ನಾವು ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು. ನಮ್ಮ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು, ನಮ್ಮ ಸಂಸ್ಕೃತಿ ಇರಬೇಕು. ನೋಡಿ, ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಅನ್ನುವಂಥದ್ದು ತುಂಬಿ ತುಳುಕುವಂತಹ ದೇಶ ನಮ್ಮದು. ದೇಶ ಅನ್ನೋದಕ್ಕಿಂತ ನಮ್ಮದು ದೇಶ ಅಲ್ಲ, ನಮ್ಮದು ರಾಷ್ಟ್ರ ಅಂತ ಹೇಳ್ಬೋದು. ನಮ್ಮ ಒಂದು ಭಾರತ ರಾಷ್ಟ್ರದಲ್ಲಿ ನಾವೇನು ಮಾಡಬೇಕು, ಪ್ರೀತಿಯನ್ನು ಹಂಚುವಂತಹ ಮನೋಭಾವನೆಯ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು. ಆ ಒಂದು ಸಂಕ್ರಾಂತಿ ಎಂದು ಹಂಚುವಂತಹ ಎಳ್ಳು ಬೆಲ್ಲದಲ್ಲಿ ವಿಶ್ವಾಸ ಮತ್ತು ಕೃತಜ್ಞತೆ ಇರಬೇಕು. ಜೊತೆಗೆ ಹಬ್ಬದ ನೆಪದಲ್ಲಿ ಸಂಕ್ರಾಂತಿ ನಮ್ಮ ಬದುಕಲ್ಲಿ ನಡೆಯಲಿ ಅಂತೇಳ್ಬಿಟ್ಟು ಯೋಚನೆ ಮಾಡಬೇಕು. ಸಂಕ್ರಾಂತಿ ಆಗಿರಲಿ, ಯಾವುದೇ ಆಗಿರಲಿ, ಆ ಒಂದು ಸಂಕ್ರಾಂತಿ ದಿನ ಎಲ್ಲರೂ ಕೂಡ ಶುಭಾಶಯವನ್ನು ಕೊಡುವಂಥದ್ದು. ಅಂದರೆ ನಮ್ಮ ಸಂಕ್ರಾಂತಿ ಹೇಗಿರಬೇಕಂದ್ರೆ ಸಮೃದ್ಧಿ, ಐಶ್ವರ್ಯವನ್ನು ಕೊಡುವಂಥದ್ದು, ನೆಮ್ಮದಿಯನ್ನು ಕೊಡುವಂಥದ್ದು, ಖುಷಿಯನ್ನು ಕೊಡುವಂಥದ್ದು, ರಂಗನ್ನು ಕೊಡುವಂಥದ್ದು, ಜೊತೆಗೆ ಆರೋಗ್ಯ ಮತ್ತು ನಲಿವು, ತೃಪ್ತಿಯನ್ನು ಕೊಡುವಂತಹ, ನಮ್ಮಲ್ಲಿ ಹುಮ್ಮಸ್ಸನ್ನು ತುಂಬುವಂತಹ, ನಮ್ಮೆಲ್ಲ ಇಷ್ಟಗಳು ನೆರವೇರುವಂತಹ ಸಂಕ್ರಾಂತಿ ನಮ್ಮ ಜೀವನದಲ್ಲಿ ಆಗಬೇಕು.
ಆ ಎಲ್ಲ ಅಂಶಗಳು ನಮ್ಮೆಲ್ಲರಿಗೂ ಸಿದ್ಧಿಸಬೇಕು, ನಿಮ್ಮೆಲ್ಲರಿಗೂ ಸಿದ್ಧಿಸಬೇಕೆನ್ನುವಂತಹ ಒಳ್ಳೆಯ ಯೋಚನೆ ಭಾವನೆಯೊಂದಿಗೆ ಆ ಸೊಬಗನ್ನು, ಆ ನೆಮ್ಮದಿಯ ಸಮೃದ್ಧಿಯ ಒಂದು ಸೊಬಗನ್ನು ಆಚರಿಸುವಂಥ ಸಂಕ್ರಾಂತಿಯನ್ನು ನಾವು ಆಚರಣೆಯನ್ನು ಮಾಡಬೇಕು. ನಮ್ಮೆಲ್ಲರ ಬಾಳಿನಲ್ಲಿ ತುಂಬಿ ತುಳುಕಬೇಕು ಆ ವಿಶ್ವಾಸ ಎನ್ನುವಂಥದ್ದು, ಕೃತಜ್ಞತೆ ಎನ್ನುವಂಥದ್ದು. ಆ ರೀತಿಯಾದಂಥ ಸಂಕ್ರಾಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡೋಣ. ದಯವಿಟ್ಟು ಇವತ್ತೇ ನಾವು ನಿರ್ಧಾರ ಮಾಡೋಣ, ನಾವು ಹಂಚುವಂತಹ ಎಳ್ಳು ಬೆಲ್ಲ ಸಕ್ಕರೆನಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಮಿಶ್ರಿತ ಅಂದರೆ ಪಾಕೆಟ್ಗಳಲ್ಲಿ ತಂದುಬಿಟ್ಟು ಹಂಚೋದು ಬೇಡ. ನಾವು ಮನೆಯಲ್ಲೇ ಪ್ರೀತಿಯಿಂದ ಮಾಡಿದಂತಹ ಸಂಕ್ರಾಂತಿ ಎಂದು ಮಾಡಿದಂತಹ ಎಳ್ಳು ಬೆಲ್ಲ ಸಕ್ಕರೆ ಕೊಬ್ಬರಿ ಮತ್ತು ಕಡಲೆಯನ್ನು ಮಿಶ್ರಣ ಮಾಡಿಬಿಟ್ಟು ನಾವು ಸಂಕ್ರಾಂತಿ ದಿನದಿಂದ ಹಂಚೋಣ. ನಾವು ಹಂಚುವಂತಹ ಸಂದರ್ಭದಲ್ಲಿ ನಮ್ಮ ಭಾವನೆ ಒಳಿತಾಗಿರಲಿ, ನಮ್ಮ ಮಾತುಗಳು ಒಳಿತಾಗಿರಲಿ, ನಮ್ಮ ಬದುಕು ಒಳಿತಾಗಿರಲಿ. ಜೊತೆಗೆ ನಾವು ಹಂಚುವಂತಹವರು ಕೂಡ ಆ ಸಂಕ್ರಾಂತಿಯ ದಿನದಂದು ಎಳ್ಳು ಬೆಲ್ಲವನ್ನು ಸ್ವೀಕರಿಸುವಂಥವರ ಜೀವನ ಕೂಡ ತುಂಬ ಸುಖಕರವಾಗಿರಲಿ, ಸುಖಮಯ ಜೀವನ ಅವ್ರದ್ದಾಗಿರಲಿ ಅಂತ ಬಿಟ್ಟು ಆಶಿಸ್ತಾ ನಾವೇನು ಮಾಡೋಣ, ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲವನ್ನು ಹಂಚೋಣ. ದಯವಿಟ್ಟು ನಾವೆಲ್ಲರೂ ಏನು ಮಾಡಬೇಕು, ನಮ್ಮ ಸಂಕ್ರಾಂತಿ ನಮ್ಮ ಜೀವನದಲ್ಲಿ ಉಂಟಾಗಲಿ ಅಂತ ಹೇಳ್ಬಿಟ್ಟು ಆಚರಣೆನ ಮಾಡೋಣ. ಅದನ್ನು ಬಿಟ್ಟು ನಾವು ಹೋಟೆಲ್ಗಳಲ್ಲಿ ಹೋಗಿ ಅಲ್ಲಿ ಊಟ ಮಾಡಿ ನಾವು ಸಂಭ್ರಮದಿಂದ ಮನೆಗೆ ಬಂದು ಮಲ್ಕೊಂಡು ಸಂಕ್ರಾಂತಿ ಹಬ್ಬ ಮುಗೀತು ಅನ್ನುವಂತಹ ಪದ್ಧತಿ ನಮ್ಮದಲ್ಲ, ಆ ರೀತಿಯಾದಂತಹ ಸಂಸ್ಕೃತಿ ನಮ್ಮದಲ್ಲ. ದಯವಿಟ್ಟು ನಾವೆಲ್ಲರೂ ಏನು ಮಾಡಬೇಕು, ನಮ್ಮ ಮನೆಯಲ್ಲೇ ನಾವು ಸಿಹಿಯನ್ನು ಮಾಡಿಬಿಟ್ಟು, ನಾವು ಅಡುಗೆಯನ್ನು ಮಾಡಿಬಿಟ್ಟು, ಊಟ ಮಾಡಿಬಿಟ್ಟು ಎಲ್ಲರಿಗೂ ಸಂಕ್ರಾಂತಿಯ ದಿನದಂದು ಎಳ್ಳು ಬೆಲ್ಲವನ್ನು ಹಂಚುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ನಾನು ತಿಳಿಸಿದಂಥ ಪಾಠದಿಂದ ದಯವಿಟ್ಟು ನೀವೆಲ್ಲರಿಗೂ ಕೂಡ ಮುಂದಿನ ವರ್ಷ, ಅಂದರೆ ಈ ವರ್ಷ ಸಂಕ್ರಾಂತಿನ ಹಂಚಿದ್ದೇ ಖುಷಿ, ಆದರೆ ಮುಂದಿನ ವರ್ಷ ಕೂಡ ನೀವೇನು ಮಾಡಬೇಕು, ಸಂಕ್ರಾಂತಿ ದಿನದಂದು ಏನು ಮಾಡಬೇಕು, ನಮ್ಮ ಒಂದು ಸಂಸ್ಕೃತಿಯ ಪ್ರಕಾರನೇ ನಾವು ಸಂಕ್ರಾಂತಿಯನ್ನು ಆಚರಣೆ ಮಾಡೋಣ. ನಾನು ಕೂಡ ಅದೇ ರೀತಿಯಾಗಿ ಆಚರಣೆ ಮಾಡ್ತೀನಿ. ದಯವಿಟ್ಟು ನೀವು ಕೂಡ ಅದೇ ರೀತಿಯಾಗಿ ಆಚರಣೆ ಮಾಡ್ತೀರಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನಲ್ನ ನೋಡ್ತಾ ಇರಿ. ದಯವಿಟ್ಟು ಯಾರೆಲ್ಲ ಲೈಕ್ ಮಾಡಿಲ್ವೋ ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರ ಜೀವನದಲ್ಲೂ ಕೂಡ ಸಂಕ್ರಾಂತಿ ಉಂಟಾಗಲಿ ಅಂತ ಹೇಳ್ಬಿಟ್ಟು, ಜೊತೆಗೆ ಎಲ್ಲರ ಬದುಕು ನೆಮ್ಮದಿಯ ತಾಣವಾಗಲಿ, ಖುಷಿಯ ತಾಣವಾಗಲಿ, ಹುಮ್ಮಸ್ಸು ನಿಮ್ಮೆಲ್ಲರಲ್ಲೂ ಮೂಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ನ ನೋಡ್ತಾ ಇರಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.